ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೇರಿದಂಥ ಬಿಜೆಪಿಗೆ ಸಿಎಂ ಆಯ್ಕೆ ಕಂಗಟ್ಟಾಗಿತ್ತು. ಮತ ಎಣಿಕೆ ಮುಕ್ತಾಯವಾಗಿ 10 ದಿನ ಕಳೆದರೂ ಇನ್ನೂ ಕೂಡ ಮುಖ್ಯಮಂತ್ರಿ ಘೋಷಣೆ ಮಾಡದೇ ಇರುವುದು ವಿಪಕ್ಷಗಳ ಟೀಕೆಗೆ ಕಾರಣವಾಗಿತ್ತು. ಆದರೆ ಈ ಹಿನ್ನೆಲೆ ಬಿಜೆಪಿ ಹೈಕಮಾಂಡ್ ಅಳೆದು ತೂಗಿ ನಿನ್ನೆ ಸಿಎಂ ಘೋಷಣೆಯನ್ನ ಮಾಡಿದೆ. ರೇಖಾ ಗುಪ್ತಾ ಅವರನ್ನ ಸಿಎಂ ಆಗಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಯಾರು ಈ ರೇಖಾ ಗುಪ್ತಾ? ಅವರ ಹಿನ್ನೆಲೆ ಏನು? ಅವರ ವೃತ್ತಿ ಜೀವನ ಏನು? ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಎಲ್ಲವನ್ನ ಇವತ್ತು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕಿ ಹಾಗೂ ಶಾಲಿಮಾರ್ ಬಾಗ್ ಅಂದ್ರೆ ವಾಯುವ್ಯ ಕ್ಷೇತ್ರದ ಶಾಸಕಿ ರೇಖಾ ಗುಪ್ತಾ ಅವರನ್ನ ಭಾರತೀಯ ಜನತಾ ಪಕ್ಷವು ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯ ಮುಖ್ಯಮಂತ್ರಿಯಾಗಿ ಘೋಷಿಸಿದೆ. ಇದರೊಂದಿಗೆ 4ನೇ ಬಾರಿಗೆ ರಾಷ್ಟ್ರ ರಾಜಧಾನಿಗೆ ಮಹಿಳಾ ಮುಖ್ಯಮಂತ್ರಿ ಸಿಕ್ಕಂತಾಗಿದೆ. ಇದು ಮಾತ್ರವಲ್ಲ, ಈ ಮಹಿಳೆ ಇದೇ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರುವುದು ಕೂಡ ವಿಶೇಷ. ಹಾಗಾದ್ರೆ ಯಾರು ಈ ರೇಖಾ ಗುಪ್ತಾ? ರೇಖಾ ಗುಪ್ತಾ ಅವರು ಜುಲೈ 1974ರಲ್ಲಿ ಹರಿಯಾಣದಲ್ಲಿ ಜನಿಸುತ್ತಾರೆ. ಬಳಿಕ ಅವರು 1996ರಿಂದ 1997ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗ್ತಾರೆ. ನಂತರ 2007ರಲ್ಲಿ ಉತ್ತರ ಪಿತಂಪುರ ವಾರ್ಡ್ 54ರಿಂದ ದೆಹಲಿ ಕೌನ್ಸಿಲರ್ ಆಗಿ ಚುನಾವಣೆಗೆ ಆಯ್ಕೆ ಆಗ್ತಾರೆ. ಬಳಿಕ 2013ರಲ್ಲಿ ಅದೇ ಕ್ಷೇತ್ರದಿಂದ ಮತ್ತೊಮ್ಮೆ ಮರು ಆಯ್ಕೆ ಆಗ್ತಾರೆ. ಹೀಗೆ ರಾಜಕೀಯ ಪಯಣವನ್ನ ಶುರು ಮಾಡ್ತಾರೆ. ಈ ಬಾರಿ ಸದ್ಯ ಇತ್ತೀಚೆಗೆ ನಡೆದಂತಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. 2025ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಬಂದನಾ ಕುಮಾರಿ ಅವರ ವಿರುದ್ಧ 29,565 ಮತಗಳ ಅಂತರದಲ್ಲಿ ಭರ್ಜರಿ ಜಯಗಳಿಸುವ ಮೂಲಕ ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ಮಾತ್ರವಲ್ಲ, ಇವರು ಇದಕ್ಕೂ ಮೊದಲು ದೆಹಲಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆಯಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದಂಥ ಅನುಭವವನ್ನು ಹೊಂದಿದ್ದಾರೆ. ಇನ್ನು ರೇಖಾ ಗುಪ್ತಾ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಕೌನ್ಸಿಲರ್ ಆಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್ ಮತ್ತು ಆತಿಶಿ ನಂತರ ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ರೇಖಾ ಗುಪ್ತಾ ಪಾತ್ರರಾಗಿದ್ದಾರೆ. ರೇಖಾ ಗುಪ್ತಾ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಮುನ್ಸಿಪಲ್ ಕಾರ್ಪೊರೇಷನ್ನ ಕೌನ್ಸಿಲರ್ ಆಗಿಯೂ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್ ಮತ್ತು ಆತಿಶಿ ನಂತರ ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ರೇಖಾ ಗುಪ್ತಾ ಪಾತ್ರರಾಗಿದ್ದಾರೆ. ಇನ್ನು ರೇಖಾ ಗುಪ್ತಾ ನೇತೃತ್ವದ ಹೊಸ ಸರ್ಕಾರದ ಪ್ರಮಾಣ ವಚನ ಸಮಾರಂಭ ಇಂದು ಜರುಗುತ್ತಿದೆ. ರಾಮಲೀಲಾ ಮೈದಾನದಲ್ಲಿ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಗಣ್ಯರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ರೇಖಾ ಗುಪ್ತಾ ಅವರು ಜುಲೈ 1974ರಂದು ಹರಿಯಾಣದ ಜುನ್ನಲ್ದಲ್ಲಿ ಜನಿಸಿದ್ರು. ಅವರು ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಶಿಕ್ಷಣ ಮತ್ತು ಅವರ ವೃತ್ತಿ ಜೀವನ ನೋಡೋದಾದ್ರೆ ರೇಖಾ ಗುಪ್ತಾ ಅವರು ದೆಹಲಿಯ ವಿಶ್ವವಿದ್ಯಾಲಯದ ದೌಲತ್ ರಾಮ್ ಕಾಲೇಜಿನಿಂದ 1993ರಲ್ಲಿ ಅವರು ವಾಣಿಜ್ಯ ಪದವಿಯನ್ನು ಪಡೆದರು. ನಂತರ ಅವರು ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯದಿಂದ 2022ರಲ್ಲಿ LLB ಪದವಿಯನ್ನು ಪಡೆದರು. ರೇಖಾ ಗುಪ್ತಾ ಅವರು ವೃತ್ತಿಯಲ್ಲಿ ವಕೀಲರಾಗಿ ಈಗ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಕೌಟುಂಬಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ರೇಖಾ ಗುಪ್ತಾ ಅವರು ಮನೀಶ್ ಗುಪ್ತಾ ಅವರನ್ನ ವಿವಾಹವಾದರು. ದಂಪತಿಗಳಿಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗ ಮತ್ತು ಒಬ್ಬಳು ಮಗಳು. ಇನ್ನು ರೇಖಾ ಗುಪ್ತಾ ವಿರುದ್ಧ ಪ್ರಕರಣಗಳು ಏನೇನು ಅಂತ ನೋಡೋದಾದ್ರೆ ರೇಖಾ ಗುಪ್ತಾ ಅವರ ಚುನಾವಣಾ ಅಫಿಡೇವಿಟ್ ಪ್ರಕಾರ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಪ್ರಸ್ತುತವಂತೂ ದಾಖಲಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಅವರ ಆರ್ಥಿಕ ಸ್ಥಿತಿಗತಿಗಳ ಕುರಿತು ನೋಡೋದಾದ್ರೆ ರೇಖಾ ಗುಪ್ತಾ ಅವರ 2023-24ನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ ಪ್ರಕಾರ ಅವರ ವಾರ್ಷಿಕ ಆದಾಯ 6.92 ಲಕ್ಷ ಹಾಗೂ ಅವರ ಪತಿ ಮನೀಶ್ ಗುಪ್ತಾ ಅವರ ವಾರ್ಷಿಕ ಆದಾಯ 97.5 ಲಕ್ಷ ರೂಪಾಯಿ ಅಂತ ತಿಳಿಸಲಾಗಿದೆ. ಇನ್ನು ರೇಖಾ ಗುಪ್ತಾ ಅವರ ಒಟ್ಟು ಚರ ಆಸ್ತಿಯ ಮೌಲ್ಯ 1,25,73,289 ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಮತ್ತು ಪತಿ ಮನೀಶ್ ಗುಪ್ತಾ ಅವರ ಒಟ್ಟು ಚರ ಆಸ್ತಿಯ ಮೌಲ್ಯ 1,14,51,770 ರೂಪಾಯಿ. ಇನ್ನು ರೇಖಾ ಗುಪ್ತಾ ಅವರು ಒಟ್ಟು ಸ್ಥಿರ ಆಸ್ತಿಗಳ ಮೌಲ್ಯ ನೋಡೋದಾದ್ರೆ 2,30 ಲಕ್ಷ ಮತ್ತು ಅವರ ಪತಿ ಮನೀಶ್ ಗುಪ್ತಾ ಅವರ ಒಟ್ಟು ಸ್ಥಿರ ಆಸ್ತಿಗಳ ಮೌಲ್ಯ ನೋಡೋದಾದ್ರೆ 30 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಖಾ ಗುಪ್ತಾ ಅವರ ಮೇಲೆ ಒಟ್ಟು 48,44,685 ರೂಪಾಯಿಯಷ್ಟು ಸಾಲ ಇದೆ ಅಂತ ತಿಳಿಸಲಾಗಿದೆ. ಹಾಗಾಗಿ ಇದು ರೇಖಾ ಗುಪ್ತಾ ಅವರ ಹಿನ್ನೆಲೆ, ಅವರ ವಿದ್ಯಾಭ್ಯಾಸ ಮತ್ತು ಆರ್ಥಿಕತೆಯ ಕುರಿತು ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.